ಕಲ್ಕಿ ಬರ್ತಾ ಇದ್ದಾನೆ ಕಣ್ರು. ಸುಮ್ಮನೆ ಒಂದು ಆಡಿಯೋ ಕ್ಯಾಪ್ಚರ್ ಮಾಡಿದೆ. ನಂದು ಪಾಪದು ಹಾರ್ಟ್ ಬೀಟ್ ಚೆಕ್ ಮಾಡ್ತಾರಲ್ಲ, ಅವಾಗ ಸೌಂಡ್ ಬರುತ್ತಲ್ಲ, ಸೊ ಅದನ್ನ ಬೇಕಾದ್ರೆ ಹಾಕ್ತೀನಿ, ನೀವು ಕೇಳಿಸ್ಕೊಳ್ಳಿ ನಿಮಗೋಸ್ಕರ. ಯಾರೋ ಅದು ಮಳೆ ಹೊಡಿತಿರೋದು ನಿಲ್ಸಿ ನನ್ನ ಮಗುದ್ ಸೌಂಡ್ ಕೇಳಬೇಕು. ಮಗುವಿನ ನಾಮಕರಣಕ್ಕೆ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಬರುವ ಸಾಧ್ಯತೆ ಇದೆ. ಜೂನಿಯರ್ ಅಮುಕು ಡುಮುಕು ಕಮ್ಮಿಂಗ್ ಸೂನ್. ಏನೋ ಹೊಟ್ಟೆ ಒಳಗಡೆ ಮೈನಿಂಗ್ ಮಾಡೋ ಸೌಂಡ್ ಕೇಳಿ ಬರ್ತಾ ಇದೆ. ಮ್ಯಾಮ್, ನಿಮ್ ಡೆಲಿವರಿ ಇದ್ದಾಗ ಸ್ಕೂಲ್ಗೆ ರಜೆ ಕೊಡ್ತಾರಾ? ಇವೆಲ್ಲ ವರ್ಡ್ಸ್ ನಂದಲ್ಲ, ಅವ್ರ ವಿಡಿಯೋಸ್ಗೆ ಬಂದಿರೋ ಕಮೆಂಟ್ಸ್. ಜನ ಇಷ್ಟು ಬ್ರೂಟಲ್ ಆಗಿ ಕಮೆಂಟ್ಸ್ ಹಾಕ್ತಿದಾರಪ್ಪ ಅಂತಂದ್ರೆ ಇವ್ರು ಎಷ್ಟು ಇರಿಟೇಟಿಂಗ್ ಆಗಿ ವಿಡಿಯೋಸ್ ಮಾಡಿ ಕಂಟೆಂಟ್ ನ ತೋರಿಸ್ತಿದ್ದಾರೆ ಜನಕ್ಕಂತ. ತಪ್ಪಲ್ಲ, ಎಲ್ಲರಿಗೂ ಒಂದ್ ಸ್ಪೆಷಲ್ ಫೀಲಿಂಗ್ ಇರುತ್ತೆ. ತಾಯಿ ಆಗ್ತಿದ್ದೀನಿ ಅನ್ನೋ ಸ್ಪೆಷಲ್ ಫೀಲಿಂಗ್ ಇರುತ್ತೆ. ಜಗತ್ತಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ತಾಯಿ ಆಗ್ತಾರೆ, ತಾಯಿ ಆಗ್ಲೇಬೇಕು, ಅದನ್ನ ಸೆಲೆಬ್ರೇಟ್ ಮಾಡ್ಲೇಬೇಕು, ಅದು ಒಳ್ಳೆ ವಿಚಾರನೇ. ಬಟ್ ಸೆಲೆಬ್ರೇಟ್ ಮಾಡ್ತಾನೆ 9 ತಿಂಗಳು ಪ್ರೆಗ್ನೆನ್ಸಿಗೆ 9,000 ವಿಡಿಯೋ ಮಾಡಿ ಹಾಕೋದು ಒಂದ್ ಸ್ವಲ್ಪ ಆಡ್ ಅನ್ಸುತ್ತೆ. ಬಟ್ ಇದು ನನ್ನ ಒಪಿನಿಯನ್. ಕ್ರಿಟಿಸಿಸಮ್ ಮಾಡೋದ್ ತಪ್ಪಲ್ಲ, ಬಟ್ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ನೋಡೋಣ ಏನ್ ತಿದ್ಕಂತಾರ ಇಲ್ವೋ ಗೊತ್ತಿಲ್ಲ. ಬಟ್ ಕಮೆಂಟ್ಸ್ ಅಂತೂ ಒಂದೊಂದು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಣ್ಣ 8 ಗಂಟೆ ಮಾಡಿದೆ, ಪ್ರಸ್ತ ಆಗೋಯ್ತು. ಅಲ್ಲ ಹೆಣ್ಮಗು ಕಣ ಅಲ್ಲೇ. ಓ ಹೆಣ್ಮಗು ಓ ನಾಮಕರಣ, ನಾಳೆಗೆ ನಾಮಕರಣ ಮಾಡ್ಬಿಡೋಣ. ಈಗ ಮದುವೆ ಮಾಡಿದೆ ಮಗ. ಗುಡ್ ನ್ಯೂಸ್. ಎಂತದ? ಕಲಿಯುಗ ಉಳಿತು ಮಾರ, ಕಲ್ಕಿ ಹುಟ್ಲ ಮಾರ. ಸಮ ಹೇಳಿ ಸಾಯಿ ಮಾರ. ಎಂತ ನಿಂಗ್ ವಿಷಯ ಗೊತ್ತಿಲ್ದ? ಮಧುಗೌಡ ಹೆಣ್ಮಗು ಮಾರ. ಹಾಕ್ರೋ ಸ್ಟೆಪ್. ಗಾಯ್ಸ್, ಇವಾಗ ತಾನೆ ಕಾಲೇಜ್ಗೆ ಹೋಗೋಣ ಅಂತ ರೆಡಿಯಾಗಿ ಈಚೆ ಬಂದ್ ಫೋನ್ ನೋಡ್ತೀನಿ, ಕಾಲೇಜ್ ಇಲ್ವಂತ ಇವತ್ತು. ಮದ್ದು ಹಾಕೊಂಡ್ ಡೆಲಿವರಿ ಅಲ್ವಾ, ಕಾಲೇಜ್ ರಜಾ ಕೊಟ್ಬಿಟ್ಟವ್ರು ನಮ್ಗೆ. ನಿಮ್ಗೂ ರಜಾನ ಗ್ರೂಪ್ ಓಪನ್ ಮಾಡಿ ಮೆಸೇಜ್ ನೋಡಿ ಫಸ್ಟ್. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ರೆಡಿ ಬ್ರದರ್, ರೆಡಿ. ಕಲ್ಕಿ ಬರ್ತಿದ್ದಾನೆ ಕಣ್ರು. ಇವತ್ತು ಭೂಮಂಡಲಕ್ಕೆ ಉಳಿಗಾಲನೇ ಇಲ್ಲ ಕಣ್ರು. ಕರ್ನಾಟಕ ಬಂದ್ ಘೋಷಿಸಿ ಜೂನಿಯರ್ ಅಮುಕು ದುಮ್ಕ ಬರ್ತಾರೆ. ಪತ್ತಲ್ಲಿರೋ ಟಿವಿ ಕಾಯಿಲೆ ರೋಗಿ ಯಾರು? ಸ್ವತಂತ್ರ ಹೋರಾಟಗಾರನಿಗೆ ಜನ್ಮ ನೀಡ್ತಾ ಇದ್ದಾರೆ ಆಂಟಿ. ನಾಳೆ ಕರ್ನಾಟಕ ಬಂದ್ ವಾಕ್ತಾಳ್ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ. ಕಾಟ ತಡೆಯಕ್ಕಾಗ್ತಾ ಇಲ್ಲ. ಅಣ್ಣ, ಬೆಳಿಗ್ಗೆ ಕಲ್ಕಿ ಪಿಕ್ಚರ್ ಡೈರೆಕ್ಟರ್ ಸಿಕ್ಕಿದ್ರು. ಎಲ್ಲಪ್ಪ ನಿಮ್ಮ ಕಲ್ಕಿ ಪಾರ್ಟ್ 2 ಬರಲಿಲ್ಲ ಅಂತ ಕೇಳಿದೆ. ಆ ನನ್ನ ಮಗ ಏನಿಲ್ಲ ಗೊತ್ತಾ, ಬರಬೇಕಾಗಿತ್ತಣ್ಣ ಇಷ್ಟೊತ್ತಿಗೆ. ಅವ್ಳು ದೀಪಿಕಾ ಪಡಿಕೋಣೆನ ಕೋಣೆಗೆ ಹಾಕ್ಕೊಂಡು ಮೊಸರು ಮಾಡಿ ಕಾಪಾಡಿದ್ವಿ. ಆ ಮುಂದೆ ಗಂಡು ಮಗ ನೆತ್ತಿ ಅಂದರೆ ಅವ್ರ ನಮ್ಮನ್ನ ಆಕೆ ಹೆಣ್ಮಗ ನೆತ್ತವಳೆ, ನಾವೇನು ಮಾಡೋಣ, ಅದಕ್ಕೆ ಆ ಪ್ರಾಜೆಕ್ಟ್ನೇ ಕೈ ಬಿಟ್ಬಿಟ್ಟು ಅಂತಂದ. ಏನು ಬರೀ ಪಾಪು ಅಂತ ಕಂಟೆಂಟ್ ಇಟ್ಕೊಂಡ್ಬಿಟ್ಟಿದೀರಾ ನೀವೆಲ್ಲ, ನಿಮ್ಗೆ ಇನ್ನೇನು ಇಲ್ಲ ಕಂಟೆಂಟು. ನಾವು ಬಸರಿ ಹೆಂಗ್ಸು ಬೇಡ ಅಂತ ವಿಡಿಯೋ ಮಾಡಿರ್ಲಿಲ್ಲ. ಅಕ್ಕ ಫೋರ್ಸ್ ಮಾಡ್ತಾ ಇದಾರೆ ವಿಡಿಯೋ ಮಾಡ್ಲಿ ಅಂತ. ಜನರ ಒತ್ತಾಯದ ಮೇರೆಗೆ ಈ ವಿಡಿಯೋ ನಿಮಗಾಗಿ. ಒಂದ್ 2-3 ಕಾಮೆಂಟ್ಸ್ ಬಂದಿತ್ತು. ಏನೇ ನಾನು ಈ ಟೈಮಲ್ಲಿ ಹೋಗ್ಬಿಟ್ಟು ವರ್ಕೌಟ್ ಮಾಡ್ಕೊಂಡು ಜಾಗಿಂಗ್ ಮಾಡ್ಕೊಂಡು ಕುಕ್ರೆಲಿ ಕೆರೆಯಲ್ಲಿ ಜಂಪ್ ಮಾಡಕ್ಕಾಗತ್ತಾ? ನಾನ್ ಪ್ರೆಗ್ನೆಂಟ್ ಗುರು, ನನ್ಗೆ ಎದ್ದು ಓಡಾಡೋದೇ ನನಗೆ ಎಷ್ಟು ಇದಾಗಿರುತ್ತೆ, ಕಷ್ಟ ಈ ಟೈಮಲ್ಲಿ. ಯಾರೋ ಅವನು ಲೋಪರ್ ಕಮೆಂಟ್ ಹಾಕಿರೋನ ತರ ನೀವು ಮುಂದುವರ್ಸಿ ಅಕ್ಕ. ನನಗ್ ಗೊತ್ತು ಅಂತದ್ರಲ್ಲಿ ನನ್ನ ಇಷ್ಟಪಡೋರು ನನಗೆ ಆಲ್ಮೋಸ್ಟ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದಾರೆ. ಅವ್ರಿಗೋಸ್ಕರ ನಾನು ಸ್ಪೋರ್ಟಿವ್ ಆಗಿ ನನ್ನ ಪ್ಯಾಷನ್ ಆಗಿ ತಗೊಂಡು ಇದನ್ನ ನಾನು ವಿಡಿಯೋ ಮಾಡ್ತಾ ಇರೋದು. ಕಂಬಳವ, ನೀನ್ ತುಂಬಾ ಕಷ್ಟ ಪಡ್ತಾ ಇದೆಯಾ, ನಮಗ್ ಗೊತ್ತಾಗ್ತಾ ಇದೆ. ತಪ್ಪು ನಿಂದಲ್ಲ, ಆ 1 ಮಿಲಿಯನ್ ಫಾಲೋವರ್ಸ್ ಅಲ್ಲ, ಅವ್ರು ಹೊಡಿಬೇಕು ಫಸ್ಟ್. ಅವ್ರದೇ ತಪ್ಪು ಎಲ್ಲ ಅಲ್ವೇನವ. ಅಂಡ್ ಅವ್ರನ್ನ ಎಂಟರ್ಟೈನ್ ಮಾಡ್ಬೇಕು ಅಂತ ನನಗೂ ಖುಷಿ ಸಿಗುತ್ತೆ ಇದ್ರಲ್ಲಿ ಅಂತ. ನನ್ ಕೈಲಿ ಎಷ್ಟಾಗುತ್ತೆ ಈ ಟೈಮಲ್ಲಿ ನಾನು ಬೇಬಿ ಕಂಟೆಂಟ್ಸ್ ಮಾಡಿದೆ, ಇನ್ನೇನ್ ಕಂಟೆಂಟ್ ಮಾಡಕ್ಕಾಗತ್ತೆ ನಾವು. ಅಲ್ಲೋಡಲ್ಲಿ ಕಂಡ್ರವ, ನಿಂದ ಸರಿ ಅಂತ ಹೇಳ್ತಾ ಇಲ್ವಾ ನಾವು? ಮುಂದೆ ಕೇಳು. ಸೊ ಡೆಲಿವರಿ ಆಗೋವರೆಗೂ ಮಾಡ್ತೀವಿ. ಡೆಲಿವರಿ ಆದ್ಮೇಲೂ ನಾನು ಪ್ರೆಗ್ನೆಂಟ್ ಅಂತ ತೋರ್ಸಕ್ಕಾಗತ್ತಾ? ಸೊ ಯಾರನ್ನು ಯಾವ್ದನ್ನು ಕಂಟೆಂಟ್ ಅಂತ ನಾನ್ ಮಾಡ್ಬೇಕು ಅಂತ ಅಂದ್ರೆ ಎಂತೆಂತ ಕಂಟೆಂಟೇ ಮಾಡ್ಬೋದು. ಅಂತ ಕೆಲಸ ನಮ್ಮ ಔಟಿ ಕಣವ, ಕಾನೂನು ಕೈಗೆ ತಗೊಳ್ಳಿ ನೀನು. ನನ್ನ ಇಷ್ಟಪಡೋರು ಇಲ್ಲ ನಿಶಾ ಅವ್ರ ಚಾನಲ್ ಇಷ್ಟಪಡೋರು ಎಲ್ಲ ನಾವು ಆ ಟೈಮಲ್ಲಿ ಏನ್ ನಡೀತಾ ಇರುತ್ತೆ ಅದನ್ನ ತೋರಿಸ್ತೀವಿ. ಅಂಡ್ ನಿಮ್ದೆಲ್ಲ ನ್ಯಾಚುರಲ್ ಆಗಿರುತ್ತೆ ಅಂತೆಲ್ಲ ತುಂಬಾ ಕಾಂಪ್ಲಿಮೆಂಟ್ಸ್ ಬರುತ್ತೆ. ತುಂಬಾ ನ್ಯಾಚುರಲ್ ಕಂಡ್ಬಿಡವ ನಿಮ್ದು. ಮದುವೆ ಆದ್ಮೇಲೆ ನಡೆದಿದ್ ಏನ್ ತೋರ್ಸ ಇಲ್ಲ ಅಂದ್ರೆ ಟ್ರಿಪ್ ಹೋಗಿದ್ದು, ದೇವಸ್ಥಾನಕ್ಕೆ ಹೋಗಿದ್ದು, ಆಮೇಲೆ ತಪ್ಪು ತಿಳ್ಕೊಬೇಡಿ. ಆಮೇಲೆ ನೀವು
ಒಂದ್ 2-3 ಕಾಮೆಂಟ್ಸ್ ಬಂದಿತ್ತು. ಕನಕ, ಈಗ ನಿನಗ್ ಬಂದಿರೋ ಕಮೆಂಟ್ಗಳನ್ನೇ ಓದುದು. ಕಮೆಂಟ್ ನಂಬರ್ 1, ಆಡೋ ಮಕ್ಳಿಗೆ ಮದುವೆ ಮಾಡಿದ್ರೆ ಮಾಡೋ ಜಗಕ್ಕೆ ಮಣ್ಣಾಕದ್ವಂತೆ, ಹಂಗಾಯ್ತು ನೀನ್ ಮದುವೆ ಆಗಿ ಪ್ರೆಗ್ನೆಂಟ್ ಆಗಿದ್ದು. ಕಮೆಂಟ್ ನಂಬರ್ 2, ನಿನ್ ಮುಖಕ್ಕೆ ನಮ್ ಕರಿಮಲೆ ಉಚ್ಚವ್ಯ. ಅವೆರಡು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಆ ತರ ಓದ್ತಾ ಇದ್ರೆ ಮುಗಿಯೋದೇ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅವೇನ್ ಕಮೆಂಟ್ ಕುಲ. ಯಪ್ಪ ಅಯ್ಯೋ, ನೋಡ್ಕೊಂಡ್ ಕಮೆಂಟ್ ಹಾಕ್ರಪ್ಪ. ಬಸ್ರಿ ಹೆಂಗ್ಸುಕೋಣ ನೋಡಿದ್ರೆ ಮನ್ಸಿಗೆ ನೋವು ಮಾಡ್ಕೊಬಿಡ್ತಾಳೆ ಅಕ್ಕ. ಸುಸ್ತಾಗಿ ನೋಡಿ ಹೆಂಗ್ ಹೋಯ್ತವ್ರಂತ. ದೇವಾ, ಇನ್ ಯಾವಾಗಾರ ಮಗು ಆಗ್ಲಿ, ಯಾವಾಗಾರ ಪೇನ್ ಬರ್ಲಿ. ರೆಡಿ ಇದೀರಾ? ರೆಡಿ. ನಮ್ಮನ್ನ ಆಡ್ಸಕ್ಕೆ ಈ ವಿಡಿಯೋನ ನಾನೇ ರೋಸ್ಟ್ ಮಾಡೋಣ ಅನ್ಕೊಂಡೆ, ಬಟ್ ಜನನೇ ಇನ್ನೂ ಫನ್ನಿಯಾಗಿ ರೋಸ್ಟ್ ಮಾಡ್ಬಿಟ್ಟವ್ರ ಕಮೆಂಟ್ ಸೆಕ್ಷನ್ ಅಲ್ಲಿ. ಬನ್ನಿ ಒಂದೊಂದೇ ಓದ್ತಾ ಹೋಗ್ತೀನಿ. ನಮ್ಮೂರಲ್ಲಿ ಸಿದ್ದಮ್ಮಂಗೆ 12 ಮಕ್ಳು, ಅವರು ಒಂದಿನಕ್ಕೂ ಈ ತರ ಆಡಿಲ್ಲ. ಹೆರಿಗೆ ದಿನ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದೆ. ಊಟ ಮಾಡುವಾಗ ಮಗು ಹಾಕ್ಬಿಟ್ರೆ ನಿಮ್ ಹಾಸ್ಪಿಟಲ್ ವಿಡಿಯೋ ಮಿಸ್ ಆಗುತ್ತಲ್ಲ ಅಂತ. ಇನ್ನೇನು ಸ್ವಲ್ಪ ದಿನದಲ್ಲಿ ಕಲ್ಕಿಯ ಆಗಮನ, ಶಾಲಾ ಕಾಲೇಜುಗಳಿಗೆ ರಜಾ ದಿನ. ಗೌರ್ಮೆಂಟ್ ನನ್ನದೊಂದು ಮನವಿ, ದಯವಿಟ್ಟು ಹೆರಿಗೆ ದಿನ ಕರ್ನಾಟಕ ಅಲ್ಲ ಭಾರತ್ ಬಂದ್ ಮಾಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಂತೆ. ಏನೇ ಇದು ನೋಡಿ ಫನ್ನಿ ಆಗಿದೆ. ಜಗತ್ತಿನ ಮೊದಲ ಪ್ರೆಗ್ನೆನ್ಸಿ ಅಂತೆ. ಇನ್ನು ತುಂಬಾ ಕಮೆಂಟ್ಸ್ ಬಂದಿದಾವೆ, ತುಂಬಾ ಕೆಟ್ಟದಾಗಿತ್ತು, ಅದಕ್ಕೆ ಹಾಕಕ್ ಹೋಗಿಲ್ಲ. ಆಮೇಲೆ ಇನ್ನೊಂದ್ ಹೇಳ್ಬೇಕು, ಅಕ್ಕ ಅವ್ರಿಗೆ ಕ್ರಿಟಿಸಿಸಮ್ ಎಕ್ಸೆಪ್ಟೇ ಮಾಡಕ್ ಬರಲ್ರಿ. ಇವಾಗ ಅಷ್ಟು ಮಿಲಿಯನ್ ಎಲ್ಲ ವ್ಯೂಸ್ ಬರ್ತಾವಲ್ಲ, ಅದ್ರಲ್ಲಿ ಒಂದ್ ಸ್ವಲ್ಪ ಜನ ಹೇಟ್ ಕಮೆಂಟ್ ಹೋಗ್ತಾರ. ಆಫ್ ಕೋರ್ಸ್ ಅದು ಹ್ಯೂಮನ್ ನೇಚರ್, ಅಂಡ್ ಅವ್ರಿಗೆ ಹಾಕಕ್ ರೈಟ್ಸ್ ಇರುತ್ತೆ. ಅಂದ್ರೆ ಫುಲ್ ಕೆಟ್ಟ ರೀತಿ ಆಗ್ತಾರಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ, ಸಣ್ಣದಾಗಿ ಕ್ರಿಟಿಸೈಸ್ ಮಾಡ್ತಾರಲ್ಲ. ಯಾಕಂದ್ರೆ ಇವಾಗ ವಿಡಿಯೋ ಮಾಡಿ ನೀವು ಪ್ರೈವೇಟ್ ಆಗಿ ಇಟ್ಕೊಂತಿಲ್ಲ, ಅದನ್ನ ಪಬ್ಲಿಕ್ ಪ್ಲಾಟ್ಫಾರ್ಮ್ ಗೆ ಅಪ್ಲೋಡ್ ಮಾಡ್ತಿದ್ದೀರ ಅಂತಂದ್ರೆ ಅಲ್ಲಿ ನೋಡೋರಿಗೆ ಒಂದ್ ರೈಟ್ಸ್ ಇರುತ್ತೆ ಕಮೆಂಟ್ ಮಾಡೋದು. ತುಂಬಾ ಕೆಟ್ಟದಾಗಿ ಮಾಡೋರಿಗೆಲ್ಲ ಸಪೋರ್ಟ್ ಮಾಡ್ತಿಲ್ಲ. ಸೊ ಸಣ್ಣ ಪುಟ್ಟ ಕ್ರಿಟಿಸಿಸಮ್ ಮಾಡ್ತಾರಲ್ಲ, ಅಂತವು ನೀವು ಎಕ್ಸೆಪ್ಟ್ ಮಾಡ್ಕೋಬೇಕು, ಇನ್ನೂ ದೊಡ್ಡವರಾಗ್ತೀರಿ. ಇದನ್ನ ಯಾಕೆ ಅಡ್ರೆಸ್ ಮಾಡ್ತಿದೀನಿ ಅಂತಂದ್ರೆ, ನಾನೇ ಒಂದ್ ವಿಡಿಯೋ ಮಾಡಿ ಹಾಕಿದ್ದೆ, ಲೈಕ್ ಇವ್ದು ಅದೇನೋ ಪ್ರೆಗ್ನೆನ್ಸಿ ಅದೇನೋ ರಿವೀಲ್ ಮಾಡಿದ್ರಲ್ಲ ಅವಾಗ ಪ್ರೆಗ್ನೆಂಟ್ ಆಗಿನಂತ. ಅವಾಗ ನಾನೇ ಒಂದ್ ಫನ್ನಿಯಾಗಿ ನಾನು ಮಾಮ ಆಗ್ತಿದ್ದೀನಂತ. ಅದಕ್ಕ ಅಕ್ಕ ಅವರು ಅದನ್ನ ಏನ್ ಹೆಂಗ್ ತಗೊಂಡ್ರೋ ಗೊತ್ತಿಲ್ಲ, ತಮಿಳಲ್ಲಿ ನನ್ ಫೋಟೋ ಹಾಕಿ ಅದಕ್ಕೊಂದು ರಿಪ್ಲೈ ಅನ್ನೋ ತರ ವಿಡಿಯೋ ಮಾಡಿ ಹಾಕಿದಾರೆ. ಎಲ್ರಿಗೂ ಯಾರ್ಯಾರು ಅದನ್ನ ಕ್ರಿಟಿಸೈಸ್ ಮಾಡಿದ್ರಲ್ಲ ಅದಕ್ಕೆ, ಅದನ್ನ ನೋಡಿ ನಂಗೆ ಯೂಸ್ಲೆಸ್ ಅನ್ಸ್ಬಿಡ್ತು. ಸೊ ಇಂಥವಕ್ಕೆಲ್ಲ ರಿಪ್ಲೈ ಮಾಡೋದ್ಕಿಂತ ಆ ಕ್ರಿಟಿಸಿಸಮ್ ನ ಸಣ್ಣ ಲೆವೆಲ್ ಅಲ್ಲಿ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಇನ್ನೂ ದೊಡ್ಡರಾಗ್ತೀರಂತ. ಎಂತ ಮೂಮೆಂಟ್ ಫ್ರೆಂಡ್ಸ್ ನಮ್ ರಾಜ್ಯಕ್ಕೆ. ನಿಜವಾಗ್ಲೂ ಕಣ್ಣೀರೇ ಬಂತು ನನಗೆ ಮೂಗಲಿಂದ. ನೋಡು ಮಧು ಅಕ್ಕ, ನೀನ್ 150 ಪ್ರಾಂಕ್ ವಿಡಿಯೋಸ್ ಮಾಡಿ ಇವಾಗ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿ ಅಂತ ಕಿಟ್ ತೋರ್ಸಿದ್ರು ಕೂಡ ನಿಶಾ ಅಕ್ಕ ನಂಬ್ತಾ ಇಲ್ಲ. ಹೂ ಅಂತ ಹೇಳಿ ಸ್ವಲ್ಪ. ನಿಜವಾಗ್ಲೂ ಗೂಸ್ ಪಿಂಪಲ್ಸ್ ನೋಡ್ರಿ, ಕೈ ತುಂಬಾ ಗೂಸ್ ಪಿಂಪಲ್ಸ್, ಮುಖ ತುಂಬಾ ಪಿಂಪಲ್ಸ್. ಅವನು ಈ ವಿಷಯ ಕೇಳಿ. ಸೊ ಮಧುಗೌಡ ಅವ್ರ ವಿಡಿಯೋಗೆ ಯಾರೋ ಒಬ್ರು ಅವ್ರ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಹಾಕಿದ್ದಾರೆ. ಅದನ್ನ ಒಬ್ರು ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದು ಯಾವ ತರ ಇತ್ತು ಅಂತಂದ್ರೆ, ಅವ್ರ ಕಮೆಂಟ್ ಈ ತರ ಇದೆ: ನಾನು ಎವ್ರಿ ಮಿನಿಟ್ ಚೆಕ್ ಮಾಡ್ತಾನೆ ಇದೀನಿ, ಏನಾದ್ರು ಅಪ್ಡೇಟ್ ಕೊಡ್ತೀರಾ ಅಂತ. ಡೆಲಿವರಿ ಸೇಫ್ ಆಗಿ ಆಗ್ಲಿ ಅಂತ ಕೃಷ್ಣಗೆ ಪೂಜೆ ಮಾಡಿಸಿದ್ದೆ. ಆಲ್ ದ ಬೆಸ್ಟ್, ಬೇಬಿ ಬಾಯ್ ಆಗ್ಬೇಕು ಅಂತ ಆಸೆ. ಅಪ್ಡೇಟ್ಸ್ ಕೊಡ್ತಾ ಇರಿ ಅಕ್ಕ ಪ್ಲೀಸ್ ಅಂತೆ. ಅದಕ್ಕೆ ರಿಪ್ಲೈ ನೋಡ್ರಿ: ಮೆಟ್ಟಲ್ ಹೊಡಿಯೋರು ಯಾರು ಇಲ್ವಾ ನಿಂಗೆ ಅಂತೆ. ಈ ಸ್ಕ್ರೀನ್ ಶಾಟ್ ಒಂದು ಪೋಸ್ಟ್ ಮಾಡಿ ಹಾಕಿದ್ದಾರೆ. ಆ ಪೋಸ್ಟ್ ಕಮೆಂಟ್: ಮೆಟ್ ಬೇಕಾದಲ್ಲಿ ಸಂಪರ್ಕಿಸಿ ಅಂತೆ. ಒಬ್ರು ಸುಮ್ನೆ ಕೂತಿರಲ್ಲ, ಬಾಣಂತನ ಮಾಡಕ್ ಇವ್ರನ್ನೆಲ್ಲ ಕಳಿಸ್ಬೇಕು ಅಂತೆ. ಪಾಪು ತಿಕ್ಕ ತೊಳಿಯೋಕ್ ಹೋಗಿ ಸೇರ್ಕೊಂಡ್ಬಿಡು ಅಂತೆ. ಬ್ರಿಟಿಷ್ ಅವ್ರದ್ದು ಏನು ತಪ್ಪಿಲ್ಲ, ತಪ್ಪೆಲ್ಲ ನಮ್ದೇ ಬಿಡಿ ಅಂತೆ. ಅರ್ಥ ಆಯ್ತು ಅನ್ಸುತ್ತೆ. ಅವ್ರ ಮನೆಯಲ್ಲಿ ಕೆಲ್ಸ ಇದ್ರೆ ಸೇರ್ಕೊಂಡ್ಬಿಡೋ ಕೇಳಿ, ಎಲ್ಲ ಅಪ್ಡೇಟ್ ಸಿಗುತ್ತೆ ಏನಾಗಿದೆ ಇವ್ರಿಗೆಲ್ಲ ಥೂ ಅಂತೆ. ಕಾಮನ್ ಸೆನ್ಸ್ ಇಲ್ಲ, ಬ್ರೈನ್ ಇದೆಯಾ ಇಲ್ವಾ? ಯಪ್ಪ, ಎಂತೆಂತ ಫನ್ನಿ ಕಮೆಂಟ್ಸ್ ರೀ. ಒಂದೊಂದು ಮುತ್ತು ಕಡೆ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.